ಹೆಸರಾಂತ ನಟ ಡಾಲಿ ಧನಂಜಯ ಅವರ ಮನೆಯಲ್ಲಿ ಮದುವೆಯ ಶಾಸ್ತ್ರಗಳು ಆರಂಭವಾಗಿದ್ದು ಒಂದೊಂದೇ ಕಾರ್ಯಕ್ರಮಗಳನ್ನ ಮಾಡಲಾಗ್ತಿದೆ. ಹೌದು, ಸಂಪ್ರದಾಯದಂತೆ ಡಾಲಿ ಧನಂಜಯ ಅವರ ಜೇನುಕಲ್ಲು ಸಿದ್ದೇಶ್ವರ ದೇವರ ಕೆಂಡ ತುಳಿದಿದ್ದಾರೆ. ಡಾಲಿ ಧನಂಜಯ ಅವರ ಹುಟ್ಟೂರಾದ ಕಾಳೇನಹಳ್ಳಿಯಲ್ಲಿ ಮದುವೆ ಸಂಭ್ರಮ ಕಳೆಗಟ್ಟಿದೆ. ಈ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯ ಅರಸೀಕೆರೆಯ ಪ್ರಸಿದ್ಧ ಜೇನುಕಲ್ಲು ಸಿದ್ದೇಶ್ವರ ದೇವರ ಕೆಂಡವನ್ನ ಡಾಲಿ ಧನಂಜಯ್ ತುಳಿದಿದ್ದಾರೆ. ಶರ್ಟು ಪಂಚೆ ಧರಿಸಿದ್ದ ಧನಂಜಯ್ ಅವರು ಬೆಂಕಿಯ ಕೆಂಡಗಳಲ್ಲಿ ಬರಿಗಾಲಿನಲ್ಲಿ ಓಡಿದ್ದಾರೆ. ಈ ವೇಳೆ ಸಾಕಷ್ಟು ಜನರು ಧನಂಜಯ ಅವರ ಕೆಂಡ ಹಾಯುವಿಕೆಯನ್ನ ನಿಬ್ಬೆರಗಾಗಿ ನೋಡುತ್ತಿದ್ದರು. ಕೆಂಡ ತುಳಿದ ನಂತರ ಜೇನುಕಲ್ಲು ಸಿದ್ದೇಶ್ವರ ದೇವರ ದರ್ಶನ ಪಡೆದುಕೊಂಡು ಅವರು ವಿಶೇಷ ಪೂಜೆಯನ್ನ ನೆರವೇರಿಸಿದ್ದಾರೆ. ಇದಾದ ಬಳಿಕ ಮನೆಯಲ್ಲಿ ಮನೆ ದೇವರ ಪೂಜೆಯನ್ನ ಭಕ್ತಿ ಭಾವದಿಂದ ಪೂರೈಸಿದ್ದಾರೆ. ಇದೇ ಶನಿವಾರ ಹಾಗೂ ಭಾನುವಾರ ಅಂದರೆ ಫೆಬ್ರವರಿ 15 ಮತ್ತು 16ರಂದು ಮೈಸೂರಿನಲ್ಲಿ ಡಾಲಿ ಧನಂಜಯ್ ಮತ್ತೆ ಧನ್ಯತಾ ಅವರ ವಿವಾಹ ಕಾರ್ಯಕ್ರಮ ನೆರವೇರಲಿದೆ. ಮದುವೆಗೆ ಸ್ಯಾಂಡಲ್ವುಡ್ ಸ್ಟಾರ್ ಸೇರಿದಂತೆ ರಾಜಕಾರಣಿಗಳು, ಗಣ್ಯರು ಸೇರಿದಂತೆ ಎಲ್ಲರನ್ನೂ ಬಹುತೇಕವಾಗಿ ಆಹ್ವಾನಿಸಲಾಗಿದೆ. ಅಭಿಮಾನಿಗಳಿಗೆ ಮದುವೆಗೆ ಬರುವ ಅವಕಾಶವಿದೆ. ಅಭಿಮಾನಿಗಳಿಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗಿದ್ದು, ವಿದ್ಯಾಪತಿ ದ್ವಾರದ ಮೂಲಕ ಆಗಮಿಸಿ ನೇರವಾಗಿ ಸ್ಟೇಜ್ ಬಳಿ ಬಂದು ನೋಡಿಕೊಂಡು ಹೋಗಬಹುದು. 86 ಮಕ್ಕಳಿದ್ದಾವೆ. ಪ್ರತಿ ಊರಿಗೂ ಸ್ಮಾಲ್ ಟೌನ್ಗಳಿಂದ ಬಸ್ಗಳು ಬಂದು ಮಕ್ಕಳನ್ನ ಕರ್ಕೊಂಡು ಹೋಗ್ತವೆ. ಆ್ಯಂಡ್ ಶಕ್ತಿ ಇರುವಂಥ ಮಕ್ಕಳೆಲ್ಲ ಸ್ಕೂಲ್ಗಳಲ್ಲಿ ಓದ್ತಾರೆ. ಹೆಜ್ಜೆಯಲ್ಲಿ ಇಡಕ್ಕೆ ಹೋದ್ರೆ ಆಗಿಲ್ಲ ಸುತ್ತಲ್ಲ ಆಗ್ತದೆ.
ಕೆಂಡ ದೂಕ್ರಿ ಸ್ವಲ್ಪ ನೀವು ಅದ್ರ ಮೇಲೆ ಜಾರ್ತಾರೆ ಮತ್ತೆ ಇಟ್ಟಿದ್ರ ಮೇಲೆ ಇಟ್ರೆ ಅಲ್ವಾ ಅಂಕಲ್? ನೆಲ ಕಾದಿರುತ್ತೆ ನೋಡು, ಬಬ್ಬೆ ಹೊಡೆಯುತ್ತೆ. ಭೂಮಿಕಾ ಏ ಅದ್ರ ಮೇಲೆ ಇಡಬೇಡಿ, ಬೇರೆ ಕಡೆ ಇಡಿ. ಅಲ್ಲಿಟ್ರೇನೇನು ಆಗ್ತಿಲ್ಲ. ಸುಮಾರು 25ರಿಂದ 30 ಸಾವಿರ ಜನ ಆಗಮಿಸುವ ನಿರೀಕ್ಷೆ ಇದೆ. ಇನ್ನು ಈಗಾಗಲೇ ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಮದುವೆ ಸಂಭ್ರಮದಲ್ಲಿಯೇ ಡಾಲಿ ಧನಂಜಯ ಅವರು ಮತ್ತೊಂದು ವಿಶೇಷತೆಯನ್ನ ಮೆರೆದಿದ್ದಾರೆ. ತಮ್ಮ ಹುಟ್ಟೂರಿನ ಸರ್ಕಾರಿ ಶಾಲೆಗೆ ಭೇಟಿ ನೀಡಿದ ಅವರು ಮಕ್ಕಳ ಯೋಗಕ್ಷೇಮ ವಿಚಾರಿಸಿದ್ದಾರೆ. ಇನ್ನು ಕಳೆದ ಕೆಲ ದಿನಗಳ ಹಿಂದೆಯಷ್ಟೇ ಅವರು ಕಲಿತ ಶಾಲೆಗೆ ಲಕ್ಷಾಂತರ ರೂಪಾಯಿ ದೇಣಿಗೆ ನೀಡಿ ಸರ್ಕಾರಿ ಶಾಲೆಯ ಜೀರ್ಣೋದ್ಧಾರವನ್ನ ಮಾಡಿಸಿದ್ದು ಇಲ್ಲಿ ನೆನಪಿಸಿಕೊಳ್ಳಬಹುದು. ಚೆನ್ನಾಗಿ ಮಾಡಬೇಕು ಅಂತ ಬಹಳ ಆಸೆ ಇತ್ತು. ಅದನ್ನು ದಿನಗಳ ಹಿಂದೆ ಅದನ್ನು ವ್ಯಕ್ತಪಡಿಸಿದ್ರು ಕೂಡ. ಇವತ್ತು ಸ್ಕೂಲ್ ಚೆನ್ನಾಗಾಗಿದೆ. ಒಂದು 86 ಮಕ್ಕಳಿದ್ದಾವೆ. ಪ್ರತಿ ಊರಿಗೂ ಸ್ಮಾಲ್ ಟೌನ್ಗಳಿಂದ ಬಸ್ಗಳು ಬಂದು ಮಕ್ಕಳನ್ನ ಕರ್ಕೊಂಡು ಹೋಗ್ತವೆ. ಆ್ಯಂಡ್ ಶಕ್ತಿ ಇರುವಂಥ ಮಕ್ಕಳೆಲ್ಲ ಸ್ಕೂಲ್ಗಳಲ್ಲಿ ಓದ್ತಾರೆ. ಬಟ್ ಅದನ್ನು ಮೀರಿ ಊರುಗಳಲ್ಲೇ ಸರ್ಕಾರಿ ಶಾಲೆಗಳಲ್ಲೇ ಓದುವಂಥ ಮಕ್ಕಳುಗಳು ತುಂಬ ಜನ ಇರ್ತಾರೆ, ಎಲ್ಲ ಊರಲ್ಲಿ ಇರ್ತಾರೆ. ಸೊ ಇಲ್ಲಿ 86 ಮಕ್ಕಳಿದೆ. ಈವನ್ ಎಲ್ಲ ಮಕ್ಕಳು ಬೇರೆ ಶಾಲೆಗಳಿಗೆ ಹೋಗಂಗಾದ್ರೂ ಒಂದಿಬ್ಬರೇ ಮಕ್ಕಳು, ಒಂದೇ ಮಗು ಉಳ್ಕೊಂಡ್ರೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಆ ಒಂದು ಮಗುವಿನ ತುಂಬ ಹಾಗಾಗಿ ಎಲ್ಲ ಸರ್ಕಾರಿ ಶಾಲೆಗಳು ಚೆನ್ನಾಗಿ ರನ್ ಆಗಬೇಕು. ಸೊ ಹಳ್ಳಿ ಶಾಲೆ ಚೆನ್ನಾಗಿ ಆಗ್ತಿದೆ, ಚೆನ್ನಾಗಾಗಿ ಮಾದರಿ ಶಾಲೆ ಆಗಲಿ ಅಂತೇಳಿ ವಿಶ್ ಮಾಡ್ತೀನಿ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.